ಕರಿಯರಲ್ಲಿ ಚಿಗುರಿದ ಕನಸು ಒಂದು ಬಹುಮುಖ್ಯವಾದ ಸಿನಿಮಾವಾಗಿ ಯಾಕೆ ನಿಂತ್ಕೊಳ್ಳುತ್ತೆ ಅಂತಂದರೆ, ಒಂದು ಹಿಂದಿ ಲೈನಿಗೆ ಸವಾಲ್ ತರ ಕನ್ನಡ ಚಾಲು. ಅವನಿಗೆ ಬನಾರಸ್ಸಲ್ಲೇ ತನ್ನ ಮೂಲ ಯಾವುದು, ಅಥವಾ ನನ್ನ ಅಪ್ಪ ಯಾರು, ನನ್ನ ತಾತ ಯಾರು, ನನ್ನ ಮುತ್ತಾತ ಯಾರು, ನಾನು ಯಾವ ಊರಿಂದ ಬಂದೆ, ಈ ಥರದ್ದೆಲ್ಲ ಯೋಚನೆಗಳೆಲ್ಲ ತಲೆಯಲ್ಲಿ ತುಂಬಿರುತ್ತೆ. ಇದರಲ್ಲಿ ಚರಣದಲ್ಲಿ ಫಯಾಜ್ ಖಾನ್ ಆಲಾಪ ಬರುತ್ತೆ. ಸೊ ನಿಮ್ಮ ಇದ್ರ ಪ್ರಕಾರ ಆ ಹಾಡಿನ ಇದು ಹೇಗಾಯಿತು? ಓ ಆಚಾರ್ಯ ಹೇಗೆ ತೊಗೊಂಡ್ವಿ? ಆಚಾರ್ಯ ಅದು ಲಾ 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 ಅದೇನು ಬರೆಯೋದು ಗೊತ್ತಾಗಲಿಲ್ಲ. ಬೇರೆ ಬೇರೆ ಏನೇನೋ ಸೇರಿಸಿ ಕೊನೆಗೆ ಓ ಆಚಾರ್ಯ ಇರಲಿ ಅಂತ ಜಯಂತ್ ಅವರು ಫಿಕ್ಸ್ ಮಾಡಿದ್ರು. ಆಮೇಲೆ ಇದನ್ನ ಇವನು ಡೆಲ್ಲಿಯಲ್ಲಿರೋನು, ಅವರಿಬ್ರು ಡೆಲ್ಲಿಯಲ್ಲಿರೋರು. ಹಿಂದಿ ಕನ್ನಡ ಕನ್ನಡ ಬರಲ್ಲ, ಆದರೆ ಕನ್ನಡ ಕಲಿತಿದ್ದಾರೆ. ಅವಳಿಗೆ ಕನ್ನಡ ಬರುತ್ತೆ, ಅವಳಿಗೆ ಹಿಂದಿ ಗೊತ್ತು. ಸೊ ಹೀಗಾಗಿ ಅದನ್ನ ಹಿಂದಿ ಒಂದು ಸಾಲು, ಕನ್ನಡ ಒಂದು ಸಾಲು ಅಷ್ಟು ಚೆನ್ನಾಗಿ ಅವರು ಜಯಂತ್ ಅದನ್ನ ಹೆಣೆದ್ರು, ತಮಾಷೆಯಾಗಿ ಹೆಣೆದ್ರು. ಅದು ಕೇಳ್ತಾ ಇದ್ರೆ ಓ ಆಚಾರ್ಯ. ಇದು ಆ್ಯಕ್ಚುಲಿ ವರು ಮತ್ತು ಶಂಕರ್ ಅವರಿಬ್ಬರು ಒಬ್ರನ್ನೊಬ್ರು ಅಷ್ಟೊಂದು ಪ್ರೀತಿಸ್ತಾ ಇರ್ತಾರೆ. ಅವಳಿಗೋಸ್ಕರ ಬನಾರಸ್ಸಿಂದ ಒಂದು ಉಂಗುರ ತಂದು ಕೊಟ್ಟಿರ್ತಾನೆ. ಅದು ಒಂಥರ ವಿಸ್ಮಯದ ಉಂಗುರ ಅಂತ, ಕಮಾಲ್ ಕಿ ಅಂಗುಟಿ ಅದನ್ನು ತಂದು ಹಾಕಿರ್ತಾನೆ. ಅಂದರೆ ಒಂದು ರೀತಿ ಎಂಗೇಜ್ ಆಗಿರ್ತಾರೆ ಇಬ್ಬರು ಒಬ್ರಿಗೊಬ್ರು ಅನ್ನೋದನ್ನು ಅದು ಹೇಳುತ್ತೆ. ಅದು ಆ ಪೀರಿಯಡಲ್ಲಿ ಅದನ್ನು ಎತ್ಕೋತೀವಿ. ಆಮೇಲೆ ಎಲ್ಲೆಲ್ಲೋ ಶೂಟ್ ಮಾಡಿದ್ವಿ ಅದನ್ನು, ಇಡೀ ಡೆಲ್ಲಿ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ವಿ ಆ ಇದರಲ್ಲಿ, ಅದೊಂದು ಹಾಡಲ್ಲಿ. ಇದರಲ್ಲಿ ಚರಣದಲ್ಲಿ ಫಯಾಜ್ ಖಾನ್ ಆಲಾಪ ಬರುತ್ತೆ. ಆಲಾಪಕ್ಕೆ ನೀವು ರಾಜಸ್ಥಾನಿ ಗ್ರೂಪ್ ಡಾನ್ಸ್ ಮಾಡ್ತಾ ಇರೋದು ದಿಲ್ರುಬಾ ಇಟ್ಕೊಂಡು ಅದರಲ್ಲಿ. ಆಮೇಲೆ ಫ್ಲೂಟಿಸ್ಟ್ ಬುಟ್ಟೋ ಪೂರ್ತಿ ಹೆಸರು ಅನ್ನದ ಪ್ರಸನ್ನ ಪಾಟ್ನಾಯಕ. ನಾವೆಲ್ಲರೂ ಅವರಿಂದ ಬುಟ್ಟೋ ಅಂತ ಕರಿತಾ ಇದ್ವಿ. ಅವ್ರದೊಂದು ಲೈನ್ ಇದೆ, ಮಿತ್ತುವಾ 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 ರೇ ಅಂತ ಬರುತ್ತೆ. ಅದು ಆಮೇಲೆ ಸಾಲ್ ನೋಡಿ, ಅಂಬೆರಾಹಿ ಪ್ಯಾರಕ್ಕೆ ಜೊತೆ ಸಾಗುವ ದೂರಕ್ಕೆ ಆವಾರ ನೋಡಿ. ಅದು ನೋಡ್ಸಿ ಓಕೆ. ಸೊ ನೋಡಿ, ದಿಲ್ಜೋ ನಹಿ ಕಹ ಸಕ, ನಿನ್ನ ಪಿಸು ಮಾತು ಬಲು ಮೋಹಕ, ಛಾಯಾ ಸಾವರ್ಕಿ ಘಟ, ಮನಸ್ಸಿಂದು ಗಾಳಿಪಟ.
ಒಂದು ಹಿಂದಿ ಲೈನಿಗೆ ಸವಾಲ್ ಥರ ಕನ್ನಡ ಸಾಲು ಅಷ್ಟು ಚೆನ್ನಾಗಿ ಹೆಣೆದಿದ್ದಾರೆ. ಸೊ ಇದನ್ನು ಇಡೀ ಡೆಲ್ಲಿಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮತ್ತು ಡೆಲ್ಲಿಯ ಹುಡುಗರು ಯಾವ ರೀತಿ ಅವುಗಳನ್ನೆಲ್ಲ ನೋಡ್ಕೋತಾ ಇದ್ರು, ಅವರ ಪ್ರೀತಿ ಮತ್ತು ಪ್ರೇಮ ಎಲ್ಲೆಲ್ಲಿ ಅರಳ್ತಾ ಇತ್ತು ಅನ್ನೋದಕ್ಕೆ ಅಂಥ ಜಾಗಗಳನ್ನೇ ಹುಡುಕಿ ಮಾಡಿದ್ದದು. ಉದಿತ್ ನಾರಾಯಣ್ ಮತ್ತೆ ಮಹಾಲಕ್ಷ್ಮಿ ಅಯ್ಯರ್ ಹಾಡಿದ್ದು ಇದು. ಇದು ಸೊ ನೋಡಿ, ಅದರಿಂದಾಗಿ ಅವರ ಹಿಂದಿ ಮತ್ತು ಕನ್ನಡ ಎರಡೂ ಕೂಡ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಆಮೇಲೆ ಜಯಂತ್ ಬಾಂಬೆಯಲ್ಲಿ ಇದ್ದಿದ್ದರಿಂದ ಅದು ಒಳ್ಳೆ ಹಿಂದಿ ಅವರು ಹಿಂದಿಯಲ್ಲೂ ಹಾಡು ಬರಿಬಲ್ಲರು, ಕನ್ನಡದಲ್ಲೂ ಬರೆದಿದ್ದಾರೆ. ಹಾಗಾಗಿ ಈ ಸಿನಿಮಾಕ್ಕೆ ನೀವು ಒಳ್ಳೆ ಆಯ್ಕೆ ನಿಮ್ಮದು. ಒಟ್ಟಿನಲ್ಲಿ ಈ ಎರಡು ಹಾಡುಗಳ ಮುಖಾಂತರ ಜಯಂತ್ ನಮ್ಮ ಜೊತೆ ಕನ್ನಡ ಚಲನಚಿತ್ರರಂಗದ ಒಂದು ದೊಡ್ಡ ಮೆಟ್ಟಿಲನ್ನು ಹತ್ತಿದ್ದು ಅಲ್ವೇ. ಅದು ಏನು ಮೇನ್ ಸ್ಟ್ರೀಮ್ ಫಿಲ್ಮ್ಗಳು ಅಂತ ಕರಿತೀವಲ್ಲ ನಾವು, ಆ ರೀತಿಯಲ್ಲಿ ರಾಜ್ಕುಮಾರ್ ಕಂಪ್ನಿ, ಜಯಂತ್ ಕಾಯ್ಕಿಣಿ, ನೀವು, ನಾನು, ಗೌರಿ ಕ್ಯಾಮ್ರಾ, ಗೌರಿ ಶಂಕರ್ ಕ್ಯಾಮ್ರಾ, ನೀವೇ ಮತ್ತೆ ಕರ್ಕೊಂಡಿದ್ದು. ಸೊ ಹೀಗೆ ಅದು ಅಂದರೆ ಆಡಿಯನ್ಸ್ ಗೌರಿ ಶಂಕರ್, BC ಗೌರಿ ಶಂಕರ್ ಭಾಳ ಖ್ಯಾತ ಛಾಯಾಗ್ರಾಹಕ. ಸೊ ನನ್ನ ಸಿನಿಮಾದ ಇದರಲ್ಲಿ ಕರಿಯರಲ್ಲಿ ಚಿಗುರಿದ ಕನಸು ಒಂದು ಬಹುಮುಖ್ಯವಾದ ಸಿನಿಮಾವಾಗಿ ಯಾಕೆ ನಿಂತ್ಕೊಳ್ಳುತ್ತೆ ಅಂತಂದರೆ, ಒಂದು ಸಾಹಿತ್ಯದಿಂದ ಅದು ಪ್ರೇರಿತವಾದದ್ದು. ಅದರಲ್ಲೂ ಯಾರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅಂತಹ ಒಂದು ಸಾಹಿತ್ಯ ಕೃತಿಯನ್ನು ನಾವು ಸಿನಿಮಾ ಮಾಡುವಾಗ ಅದೇ ರೀತಿಯ ಸಾಹಿತಿಗಳ ಒಂದು ದಂಡು ಅದರ ಹಿಂದೆ ಕೆಲಸ ಮಾಡಿದೆ ಅಂತ. ಅದರಿಂದಾಗಿ ಅದು ಅಲ್ಲಿ ಸಾಹಿತ್ಯಕ್ಕೆ ಯಾವುದೇ ಲೋಪ ಮಾಡದ ಹಾಗೆ ಮತ್ತು ಸಿನಿಮಾಗೆ ಬೇಕಾದದ್ದು ಎಲ್ಲವನ್ನೂ ಕೊಡುವ ಹಾಗೆ ಅದು ಮಾಡಿದೆ. ಇದು ಆ್ಯಕ್ಚುಲಿ ಒಂದು ಮಾದರಿಯಾಗಿ ಉಳಿಯುತ್ತೆ ಅಂತ. ಇಂತಹ ಮಾದರಿಗಳು ಕ್ರಿಯೇಟ್ ಆಗಿತ್ತು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಲ್ಲಿ. ಸೊ ಆ ರೀತಿಯ ಮಾದರಿಗಳನ್ನು ಕ್ರಿಯೇಟ್ ಮಾಡೋದೇ ಬಹಳ ನಮಗೆ ಬೇಕಾದಂತಹದ್ದು. ಆಮೇಲೆ ಇಡೀ ಸಿನಿಮಾ ನೋಡ್ತಿದ್ದಾಗಲೇ ನೋಡಿದವರೆಲ್ಲರಿಗೂ ಅವರು ಅದಕ್ಕೆ ರಿಲೇಟ್ ಮಾಡ್ಕೋತಾರೆ, ಅನ್ಕೋತಾರೆ. ನಾನಂತೂ ಮೊನ್ನೆ ನೋಡಿದಾಗ ತುಂಬ ಕಡೆ ಭಾವುಕನಾದೆ. ಯಾಕಂದರೆ ನಾನು ಕೂಡ ಒಂದು ಹಳ್ಳಿಯಿಂದ ಬಂದು ನಂದು ಕೆಲವು ವಿಚಾರಗಳು ಪೂರ ಇದು ಗೊತ್ತಿಲ್ಲ ನನಗೆ. ಈ ಸಿನಿಮಾ ನೋಡಿದಾಗ ನಾನು ಮತ್ತೆ ಹುಡ್ಕೋಕ್ ಹೋಗಿದ್ದೆ. ಹಾಗೆ ಆ ಥರ ಬಹಳ ಪರಿಣಾಮ ಬೀರುವಂತ ಸಿನಿಮಾ ಇದು. ಆಮೇಲೆ ನೀವು ಎಷ್ಟು ವಿಷಯ ತುಂಬಿದ್ರಿ ಇದರಲ್ಲಿ, ಒಂಥರ ಜಾಮ್ ಪ್ಯಾಕ್ಡ್ ಅಂತಾರಲ್ಲ ಆ ಥರ ಅಷ್ಟು ವಿಷಯಗಳು ಇದರಲ್ಲಿ ತುಂಬಿಸಿದ್ರಿ. ಅಲ್ಲಿ ಎಲ್ಲೂ ಕೂಡ ಕಥೆಯಿಂದ ಹೊರಗಿನ ಯಾವ ವಿಚಾರವೂ ಇಲ್ಲ, ಆ ಕಥೆಯಲ್ಲೇ ಹೋಗಿದ್ರಿ, ಆ ಚೌಕಟ್ಟಲ್ಲೇ ಇದೆ. ತುಂಬ ಮತ್ತೆ ಶಿವಣ್ಣನ ಒಂದು ಲವಲವಿಕೆ ಆ್ಯಕ್ಟಿಂಗು ತುಂಬ ಮನೋಹರ್. ಈ ಚಿಗುರಿದ ಕನಸು ಕಥೆನೇ ಒಂಥರ ಎಮೋಷನಲ್ ನಮಗೆ. ಯಾಕೆ ನೀವಾಗಲೇ ಹೇಳಿದಾಗೇ ಎಲ್ರಿಗೂ ಕೂಡ ಅದು ಟಚ್ ಆಗುತ್ತೆ, ಪ್ರತಿಯೊಬ್ಬರಲ್ಲೂ ಈ ಹುಡುಕಾಟ ಇದ್ದೇ ಇರುತ್ತೆ. ಹಾಗಾಗಿ ನಾವು ಈ ಸಿನಿಮಾದ ಆಶಯವನ್ನು ಎಲ್ರಿಗೂ ತಲುಪಿಸೋವಾಗ ನಮಗೇನು ಅನ್ನಿಸ್ತಾ ಇತ್ತು, ಇದು ಸಾಕಾಗಿ ಓಡುತ್ತೆ ಅನ್ನೋ ಥರದೆಲ್ಲ ತಲೆಯಲ್ಲಿತ್ತು ಅಲ್ವಾ. ಅದೇನೇ ಇರಲಿ, ಯಶಸ್ಸನ್ನು ಕೇವಲ ಇಷ್ಟು ದಿವಸ ಓಡ್ತು, ಇಷ್ಟು ದುಡ್ಡು ಮಾಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ಎಂಥ ಒಂದು ಅದ್ಭುತವಾದ ಸದಭಿರುಚಿಯ ಚಿತ್ರ ಬರುತ್ತೆ ಅನ್ನೋದೇ ನಮ್ಮ ಇವತ್ತಿನ ಮಾತುಕತೆ ಆಗಬೇಕು. ಆ ದೃಷ್ಟ್ಯ ಜೋಡಣೆಯಲ್ಲಿ ಕಲಾಕೃತಿ ಹೇಗೆ ಬಂತು ಅಂತ ಗಮನಿಸಿದಾಗ ಚಿಗುರಿದ ಕನಸು ಒಂದು ಮಾಸ್ಟರ್ ಪೀಸ್ ಅಲ್ವಾ. ಸೊ ನನಗೆ ಯಾಕೆ ಇದನ್ನು ಮತ್ತೆ ಒತ್ತಿ ಹೇಳಬೇಕು ಅಂತ ಇಷ್ಟಪಡುತ್ತೇನೆ ಅಂದರೆ, ಈಗ ನೋಡಿ, ಶಂಕರ ಅಲ್ಲಿಂದ ಹೊರಡ್ತಾನೆ. ಅವನಿಗೆ ಬನಾರಸ್ಸಲ್ಲೇ ತನ್ನ ಮೂಲ ಯಾವುದು, ಅಥವಾ ನನ್ನ ಅಪ್ಪ ಯಾರು, ನನ್ನ ತಾತ ಯಾರು, ನನ್ನ ಮುತ್ತಾತ ಯಾರು, ನಾನು ಯಾವ ಊರಿಂದ ಬಂದೆ, ಈ ಥರದ್ದೆಲ್ಲ ಯೋಚನೆಗಳೆಲ್ಲ ತಲೆಯಲ್ಲಿ ತುಂಬಿರುತ್ತೆ ಅವನಿಗೆ. ಬೆಂಗಳೂರಿಗೆ ಡೆಲ್ಲಿಗೆ ಬಂದ ಮೇಲೆ ಅವನಿಗೆ ಅನಿಸೋದು, ಡೆಲ್ಲಿಯ ಪರಿಸರನೇ ನಂದಲ್ಲ, ಬಾಂಬೆಲಿ ಅಪ್ಪ ಇದ್ದವರು. ಸೊ ಬಾಂಬೆಯಲ್ಲಿ ಅವರು ಮೊದಲು ತಮ್ಮ ಬದುಕನ್ನು ಕಂಡುಕೊಂಡವರು. ಸೊ ಅದಾದಮೇಲೆ ಡೆಲ್ಲಿಗೆ ಬಂದು ನೆಲೆಸಿದ್ದಾರೆ ಈಗ. ಮತ್ತು ಇವನು ಮತ್ತು ಇವನ ತಮ್ಮ ಇಬ್ಬರೂ ಇಲ್ಲೇ ಬೆಳೆದಿರೋದು. ಅಮ್ಮಂಗೆ ಒಂದು ಅರ್ಥದಲ್ಲಿ ಆಫೀಸರ್ಸ್ಗಳ ಲಾಬಿಯಲ್ಲಿ ಇರಬೇಕು ಅನ್ನೋ ಆಸೆ. ಅಪ್ಪ ಇದರಿಂದ ಸ್ವಲ್ಪ ನಿರ್ಲಿಪ್ತ, ಮಾತು ಕಮ್ಮಿ, ಅಂತಹ ಅಪ್ಪ ಅನಂತನಾಗ್ ಮಾಡಿರೋದು
ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಎರಡು. ಅನಂತ್ನಾಗ್ ಮತ್ತು ಶಿವು ಇಬ್ಬರು ಎಷ್ಟು ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ ಅಂದರೆ ಭಾಳ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅವರಿಬ್ಬರದ್ದು. ಯಾವಾಗ ಶಂಕರ ಡೆಲ್ಲಿಗೆ ಬರ್ತಾನೆ, ಅಲ್ಲಿಂದ ಆಚೆಗೆ ಅವನಿಗೆ ತನ್ನ ಸ್ನೇಹಿತನ ಊರಾದಂಥ ಮುದ್ರಾಡಿಗೆ ಹೋಗಬೇಕು ಅಂತ ಅನಿಸುತ್ತೆ. ಆ ಮುದ್ರಾಡಿಗೆ ಹೋಗಬೇಕು ಅಂತ ಅನಿಸೋ ಕಾರಣನೂ ಕೂಡ ಇಲ್ಲಿ ಅವರಪ್ಪ ಬಿ ಸುಂದರ್ರಾವ್ ಅಂತ ಸುಂದರ್ರಾಯರು, ಬಿ ಸುಂದರ್ರಾಯರು. ಬಿ ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂತ ಕೇಳ್ತಾನೆ ಅವನೊಬ್ಬ. ಬಿ ಫಾರ್ ಬಂಗಾಡಿ ಅಂತಾನೆ. ತಕ್ಷಣ ಅವನಿಗೆ ಬಂಗಾಡಿಯ ಇದು ಜ್ಞಾಪಕಕ್ಕೆ ಬರುತ್ತೆ. ಬಂಗಾಡಿ ಹಾಗಾದ್ರೆ ಎಲ್ಲಿರ್ಬೋದು? ಸೀತಾರಾಮ ಹೇಳ್ತಿದ್ನಲ್ಲ ಮುದ್ರಾಡಿ ಅಂತೆಲ್ಲ, ಆ ಕಡೆ ಇರ್ಬೋದಾ? ಈ ಸೈಡ ಆ ಸೈಡ, ಒಟ್ಟಿನಲ್ಲಿ ಎಲ್ಲೋ ಇದೆ ಅದು. ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ, ಬಾಂಬೆಗೆ ಹೋಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವನು ಮೆಲ್ಲಿಗೆ ಸೀತಾರಾಮನ ಊರ ಕಡೆ ಹೊರಟುಬಿಡ್ತಾನೆ. ಅದು ಏನು, ತನ್ನ ಲವರ್ಗೆ ಮಾತ್ರ ಹೇಳ್ತಾನೆ ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತ, ವರುಗೆ. ಅವಳೇ ಬಂದು ಇವನನ್ನು ರೈಲ್ವೆ ಸ್ಟೇಷನಲ್ಲಿ ಬಿಟ್ಬಿಟ್ಟು ಹೋಗ್ತಾಳೆ. ಸೊ ಅವರಿಬ್ಬರಲ್ಲಿ ಆಲ್ರೆಡಿ ಕಮಿಟ್ಮೆಂಟ್ ಇದೆ ಇಬ್ರಿಗೂ. ನನ್ನ ಗಂಡ ಇವನು, ನನ್ನ ಹೆಂಡತಿ ಇವಳು ಅನ್ನೋ ಒಂದು ಕಮಿಟ್ಮೆಂಟು. ಆ ಉಂಗುರ ಕೊಡ್ತಾಳಲ್ಲ, ಇವನು ಕೊಡ್ತಾನೆ ಉಂಗುರ, ಒಂದು ವಿಸ್ಮಯದ ಉಂಗುರ ಅಂತ. ಸೊ ಹಾಗಾಗಿ ಅವ್ರಿಗೊಂದು ಕಮಿಟ್ಮೆಂಟ್ ಇದೆ. ಕಮಿಟ್ಮೆಂಟಲ್ಲಿ ಹೋಗಬೇಕಾದ್ರೆ ಅವನಿಗೊಂದು ಬಾಕ್ಸ್ ಕೊಡ್ತಾಳೆ. ಆ ಬಾಕ್ಸಲ್ಲಿ ಏನಿದೆ ಅಂತ ಕೇಳ್ತಾನೆ ಅವನು. ಏನೋ ಸ್ವೀಟೋ ಗೀಟೋ ಇದೆ ಅಂತ. ಇಲ್ಲ, ಇಡ್ಲಿ ಅಂತಾಳೆ ಅವಳು. ಯಾಕೆಂದರೆ ಯಾವಾಗಲೂ ಇಡ್ಲಿ ಅಂತ ರೇಗಿಸ್ತಾ ಇರ್ತಾನೆ. ಸೌತ್ ಇಂಡಿಯನ್ ಇವರಿಗೆ ಇಡ್ಲಿ ಅಂತಾರಲ್ಲ, ಹಾಗೆ ವರಲಕ್ಷ್ಮಿಗೆ ಇಡ್ಲಿ ಅಂತಿರ್ತಾನೆ. ಸೊ ಆ ಇಡ್ಲಿ ಆ ಬಾಕ್ಸಲ್ಲಿ ಇಟ್ಕೊಟ್ಟಿರ್ತಾಳೆ ಅವಳು, ಹೋಗ್ತಾ ದಾರಿಲಿ ತಿನ್ಕೋ ಅಂತ. ಅದೇ ಬಾಕ್ಸಲ್ಲಿ ಆಮೇಲೆ ಅವನು ಬೇರೆ ಏನೋ ತರ್ತಾನೆ. ಆ ಲಿಂಕ್ ಇದೆ. ಹಾಗೆ ಆ ಅಂಗುಟಿ ಏನಿದೆ, ವಿಸ್ಮಯದ ಉಂಗುರ, ಥ್ರೂಟ್ ಕಾಯಿ ಬದಲಾಯಿಸ್ತಾ ಬರುತ್ತೆ, ಒಬ್ಬೊಬ್ಬರ ಕೈಯಿಂದ ಬರುತ್ತೆ ಅದು. ಇನ್ನ ಥರ ಅದು ತುಂಬ ಭಾಳ ಒಳ್ಳೆಯ ರೂಪಕ, ಒಂದು ಇದನ್ನು ಬಳಸಿರೋ ರೀತಿ ಕೂಡ ಹಾಗೆ ಭಾಳ ಅದ್ಭುತವಾಗಿ ಸಾಂಕೇತಿಕವಾಗಿ